ಇದೊಂದು ಕಿರು ಮೃಗಾಲಯ. ಇಲ್ಲಿ ನೂರಾರು ಪ್ರವಾಸಿಗರು ಪ್ರತಿದಿನ ಬರ್ತಾರೆ. ಆದರೆ ಇಲ್ಲಿನ ಕರ್ಮಕಾಂಡ ಇದೀಗ ಒಂದೊಂದೇ ಬಯಲಾಗ್ತಾ ಇದೆ. ಹಾಗಾದ್ರೆ ಏನಾಯ್ತು ಅಲ್ಲಿ ಅನ್ನೋದ್ರ ಒಂದು ರಿಪೋರ್ಟ್ ಇದೆ, ನೋಡೋಣ. ಕಿರು ಮೃಗಾಲಯದಲ್ಲಿದ್ದ ಕೃಷ್ಣಮೃಗ ನಾಪತ್ತೆ. ಕೃಷ್ಣಮೃಗ ನಾಪತ್ತೆಯಾದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಂತಿದೆ ಈ ಪ್ರಕರಣ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಂತಿದೆ ದಾವಣಗೆರೆಯ ಅನಗೋಡು ಬಳಿ ಇರುವ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯದ ಪ್ರಕರಣ. ಕಳೆದ ಕೆಲ ದಿನಗಳ ಹಿಂದೆ 4 ಪಟ್ಟೆ ಜಿಂಕೆಗಳು ಸಾವನ್ನಪ್ಪಿದ್ದು ಮೃಗಾಲಯಕ್ಕೆ ಸಾರ್ವಜನಿಕರ ನಿರ್ಬಂಧ ಹಾಕಲಾಗಿದೆ. ಆದರೆ ಇದೀಗ ಅದೇ ಕಿರು ಮೃಗಾಲಯದಲ್ಲಿದ್ದ ಒಂಟಿ ಕೃಷ್ಣ ಮೃಗವೊಂದು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ. ಹೌದು, ಕಳೆದ 3 ವರ್ಷಗಳ ಹಿಂದೆ ದಾವಣಗೆರೆಯ ಸಚಿವ ಎಸ್ ಮಲ್ಲಿಕಾರ್ಜುನ್ ಒಡೆತನದ ಕಲ್ಲೇಶ್ವರ್ ಮಿಲ್ ಬಳಿಯ ಎಸ್ಎಸ್ಎಂ ಫಾರಂನಲ್ಲಿ ಕೃಷ್ಣಮೃಗ ಸೇರಿದಂತೆ ವಿವಿಧ ಪ್ರಾಣಿಗಳನ್ನು ರಕ್ಷಿಸಿ ಆನಗೋಡು ಬಳಿ ಇರುವ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅದರಲ್ಲಿದ್ದ ಒಂದು ಕೃಷ್ಣಮೃಗ ಬೇರೆ ಪ್ರಾಣಿಗಳಿಗೆ ತೊಂದರೆ ನೀಡುತ್ತಿದೆ ಎನ್ನುವ ಕಾರಣಕ್ಕೆ ಅದನ್ನ ಬೇರೆ ಇಡಲಾಗಿತ್ತು. ಆದರೆ ಕೃಷ್ಣಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದಿದ್ದು ಇದೀಗ ಬಹಿರಂಗವಾಗಿದೆ. ಕೃಷ್ಣಮೃಗ ಏನೋ ಒಂದು 3 ತಿಂಗಳ ಹಿಂದೆ ಏನೋ ನಾಪತ್ತೆ ಆಗಿತ್ತು. ಅದನ್ನು ನಾವಾಗಲೇ ಕಂಪ್ಲೇಂಟು ಕೊಟ್ಟಿದ್ದೀವಿ ಆಲ್ರೆಡಿ ಕೋರ್ಟ್ಗೆ, ಮತ್ತು ತನಿಖಾ ಹಂತದಲ್ಲಿರೋದು ಇದೆ. ಸೊ ಅದು ತನಿಖೆ ನಂತರ ನಮಗೆ ನಿಖರವಾಗಿ ಏನು ಅಂತ ಗೊತ್ತಾಗುತ್ತದು. ಅಲ್ಲಿ ಪಕ್ಕದಲ್ಲೇ ನಮ್ಮ ಝೂ ಹಿಂದ್ಗಡೆನೇ ಕಾಡೆಲ್ಲ ಇದೆ. ಅದು ಮೋಸ್ಟ್ಲಿ ಚಿರತೆ ಬಂದು ತಗೊಂಡೋಗಿರ್ಬೋದು ಅಂತ ಒಂದು ಸಂಶಯ ಕೂಡ ಇದೆ. ಅದಾಗಿ ಒಂದು 3 ತಿಂಗಳಾಗಿದೆ. ಗೊತ್ತಾಯಿತು ಅಂತೇಳಿ ಅದನ್ನು ಸಪ್ರೇಟಾಗಿ ಒಂದು ಸಣ್ಣದು ಎನ್ಕ್ಲೋಜರಲ್ಲಿ ಇಟ್ಟಿದ್ರು. ಅದನ್ನು ಈಗ 23 ಇದ್ದಾವೆ. ಈಗ ಸುತ್ತಲೂ ಕಾಡಿರೋದ್ರಿಂದ ಯಾವುದನ್ನ ಕಾಡು ಪ್ರಾಣಿ ಬಂದು ತಗೊಂಡೋಗಿರ್ಬೋದು ಅಂತ ಶಂಕೆ ಕೂಡ ಇದೆ. ಹಿಂದೆ ಸುಮಾರು 200 ಎಕರೆ ಕಾಡಿದೆ, ಮತ್ತು ಪಕ್ಕದಲ್ಲಿ ನೀರು ಫಾರೆಸ್ಟ್ ಇರೋದ್ರಿಂದ ಸೊ ಅದು ನೋಡ್ತಾ ಇದ್ದೀವಿ. ಕೃಷ್ಣಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡ್ತಿದ್ದಾರೆ. ಕೃಷ್ಣಮೃಗವನ್ನ ಚಿರತೆ ಎತ್ತಿಕೊಂಡು ಹೋಗಿರಬಹುದು, ಇಲ್ಲ ಬೇರೆ ಪ್ರಾಣಿಗಳ ಹಿಂಡಿನಲ್ಲಿ ಹೋಗಿರಬಹುದೆಂದು ಹುಡುಕಾಟ ನಡೆಸಲಾಗ್ತಿದೆ. ಅಷ್ಟೇ ಅಲ್ಲದೆ ಮೃಗಾಲಯದಲ್ಲಿರುವ ಸಿಬ್ಬಂದಿಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ್ದು ಅವರ ಮೊಬೈಲ್ ಸಿಡಿಆರ್ ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಎನ್ನುತ್ತಿದ್ದಾರೆ. ಕೃಷ್ಣಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವಲ್ಲಿ ವಿಫಲರಾಗಿದ್ದು ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಕೃಷ್ಣಮೃಗ ನಾಪತ್ತೆಯಾಗಿದ್ರೂ ಕೂಡ ಯಾರ ಮೇಲೂ ಕ್ರಮ ಕೈಗೊಳ್ಳದೇ ಇರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಿರು ಮೃಗಾಲಯದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸರ ಪ್ರೇಮಿಗಳು ಸಹ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಚಿಗರಿ ಜಿಂಕೆಗಳೇನು 4 ಸಾವನ್ನಪ್ಪಿವೆ ಅಂತ ಇದ್ದಾರೆ. ಇದು ಹೆಂಗೆ ಸಾವನ್ನಪ್ತವೆ? ಇದು ಟೆಂಡರ್ ಯಾರಿಗೆ ಕೊಡು? ಊಟದ್ದು ಏನಾದ್ರು ಅವ್ಯವಸ್ಥೆ ಆಗಿದೆನಾ? ಇದಕ್ಕೆ ಊಟಕ್ಕೆ ಆಗ್ತದಾರೋ ಇಲ್ಲೋ? ನೀರಿನ ವ್ಯವಸ್ಥೆ ಹೆಂಗಿದೆ? ನೀರು ವಿಷಕಾರಿ ನೀರೇನಾದ್ರು ಬಂದಿದೆನಾ? ಇವು ರೋಗಗಳು ಇದಾವ. ಇದನ್ನು ತಿಂಗಳ ಚೆಕ್ ಮಾಡಿಸ್ಬೇಕಾಗುತ್ತೆ ಅವರು. ಅದನ್ನು ಇಟ್ಕೊಂಡಿಲ್ಲ. ಆಮೇಲೆ CC ಕ್ಯಾಮ್ರಾ ಏನೋ ವರ್ಕ್ ಆಗ್ತಿಲ್ಲ ಅಂತಾರೆ. ಒಂದು ರಾಜ್ಯ ಮಟ್ಟದ ಒಂದು ತಂಡ ಇಲ್ಲಿ ಬಂದು ಇದನ್ನು ವಿಸಿಟ್ ಮಾಡಿ ಏನು ಸಮಸ್ಯೆ ಆಗಿದೆ ಅನ್ನುವಂಥ ಒಂದು ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಕ್ರಮ ಕೈಗೊಳ್ಬೇಕು. ಅತಿ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಯಾಕಂದರೆ ಇದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ ಅವರಿಗೆ. ಅದಕ್ಕೆ ಬೇಕಾದಷ್ಟು ಫಂಡ್ಸ್ ಇದೆ, ಅಧಿಕಾರಿಗಳ ವರ್ಗ ಇದೆ. ಅದನ್ನು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದರೆ ಅದು ಅರಣ್ಯ ಇಲಾಖೆಯ ವೈಫಲ್ಯ. ಒಟ್ನಲ್ಲಿ ಅಳಿವಿನಂಚಿನಲ್ಲಿರುವ ಕೃಷ್ಣಮೃಗ ಇದೀಗ ಕಿರು ಮೃಗಾಲಯದಿಂದ ಕಣ್ಮರೆಯಾಗಿದ್ದು ಸಾಕಷ್ಟು ಅನುಮಾನ ಮೂಡುವಂತೆ ಮಾಡಿದೆ. ಇನ್ನಾದರೂ ಅರಣ್ಯ ಇಲಾಖೆ ಸಚಿವರು ಎಚ್ಚೆತ್ತುಕೊಂಡು ಕೃಷ್ಣಮೃಗ ನಾಪತ್ತೆ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕಾಗಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.